ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಈಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ವಿನೋದ್, ಈಗ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಂಜೆ ಶಾಸಕರುಗಳಿಗೆ ಔತಣಕೂಟವನ್ನ ಕರೆದಿದ್ದಾರೆ, ಡಿನ್ನರ್ಗೆ ಕರೆದಿದ್ದಾರೆ. ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಿನೋದ್, ಎಷ್ಟು ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಡಿನ್ನರ್ ಅಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು? ಅಂದ್ರೆ ಪ್ರತ್ಯೇಕವಾಗಿ ತಮ್ಮ ಬಣದ ಶಾಸಕರಿಗೆ ಮಾತ್ರ ಅವರು ಆಹ್ವಾನಿಸಿದ್ದಾರಾ ಅಥವಾ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಆಹ್ವಾನ ಹೋಗಿದೆಯಾ ಹೇಗೆ ಅನ್ನುವಂಥದ್ದು, ಮತ್ತು ಈ ಡಿನ್ನರ್ ಆದ ನಂತರ ಯಾವ ರೀತಿಯಾದಂಥ ಲೆಕ್ಕಾಚಾರಗಳು ಶುರುವಾಗಬಹುದು ಅಂತ ವಿನೋದ್? ಶಿವಶಂಕರ, ಇಲ್ಲಿ ನೋಡಿ, ಈ ಒಂದು ಡಿನ್ನರ್ ಅನ್ನೋದು ಏನಿದೆ ಇದು ಕೇವಲ ಡಿ.ಕೆ. ಶಿವಕುಮಾರ್ ಅವರ ವೈಯಕ್ತಿಕ ಡಿನ್ನರ್ ಏನಲ್ಲ. ಇದು ಪಕ್ಷದಲ್ಲಿ 6 ವರ್ಷ ಸುದೀರ್ಘವಾಗಿ ಪೂರೈಸಿರುವ ಒಂದು ಸವಿ ನೆನಪಿಗಾಗಿ ಈ ಒಂದು ಭೋಜನ ಕೂಟವನ್ನು ಇವತ್ತು ಡಿ.ಕೆ. ಶಿವಕುಮಾರ್ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಈ ಒಂದು CM ಸಿದ್ದರಾಮಯ್ಯ ಅವರವರು ಡಿ.ಕೆ. ಶಿವಕುಮಾರ್ ಬೆಂಬಲಿಗರಂತೇನು ಬರಲ್ಲ. ಇಲ್ಲಿ ಎಲ್ಲ ಶಾಸಕರುಗಳು, ಎಲ್ಲ ಸಚಿವರುಗಳು ಮತ್ತು MLCಗಳು ಆಹ್ವಾನವಾಗಿದೆ. ಸೊ ಆ ಒಂದು ಕಾರಣಕ್ಕೆ ನಿರೀಕ್ಷಿತವಾಗಿ ಒಂದು ಎಲ್ಲ ಬಣದ ಶಾಸಕರು, ಸಚಿವರುಗಳು, MLCಗಳು ಬರ್ತಾರೆ ಅನ್ನೋದು ಒಂದು ಡಿ.ಕೆ. ಶಿವಕುಮಾರ್ ಒಂದು ನಿರೀಕ್ಷೆ. ಆದರೆ ಈ ಒಂದು ನಿರೀಕ್ಷೆಗೆ CM ಸಿದ್ದರಾಮಯ್ಯ ಬಣದವರು ಕೌಂಟರ್ ಕೊಡ್ತಾರ ಅಥವಾ ಏನು ಸ್ಕಿಪ್ ಆಗ್ತಾರ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ KPCC ಅಧ್ಯಕ್ಷರಾಗಿ ಇವರು ಡಿನ್ನರ್ ಅನ್ನು ಆಯೋಜನೆ ಮಾಡಿದ್ದಾರೆ. ಆದರೆ ಈ ಒಂದು ಡಿನ್ನರ್ಗೆ ಕೆಲವಷ್ಟು CM ಸಿದ್ದರಾಮಯ್ಯ ಬೆಂಬಲಿಗರು ಬರಬೇಕಲ್ಲ, ನ್ಯೂಟ್ರಲ್ ಆಗಿರೋ ಬರ್ತಾರೆ, ಒಂದು ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಬರ್ತಾರೆ, ಆ ಒಂದು ಬಣಗಳ ನಾಯಕರು ಬರ್ತಾರೆ. ಆದರೆ CM ಸಿದ್ದರಾಮಯ್ಯದಲ್ಲಿ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರು, ಸಚಿವರುಗಳು, MLCಗಳು ಬರಬೇಕಲ್ಲ. ಸೊ ಅದು ಒಂದು ಪ್ರಶ್ನೆ ಇದೀಗ ಕಾಡಲು ಆರಂಭಿಸಿದೆ. ಯಾಕಂದ್ರೆ ನೋಡಿ, ಇವರು ಕರಿತಿದ್ರೆ, ಆದರೆ ಈ ಒಂದು ಪ್ರಶ್ನೆಗೆ ಯಾವ ಶಾಸಕರು, ಸಚಿವರುಗಳು, MLCಗಳು ಬರ್ತಾರೆ ಅವಾಗಲೇ ಇದಕ್ಕೆ ಸ್ಪಷ್ಟ ನಿದರ್ಶನ ಸಿಗಲಿದೆ. ಇಲ್ಲಿ ನೋಡಿ, ಶಿವಶಂಕರ ಒಂದು ಸ್ಪಷ್ಟವಾಗಿ ಮಾಹಿತಿಯನ್ನು ಹೇಳ್ಬೇಕಂದ್ರೆ, ಇಲ್ಲಿ ಬಜೆಟ್ ಮಂಡನೆ ಆದ ಬಳಿಕ CM DCM ಇದೇ ಪ್ರಥಮ ಬಾರಿಗೆ ಒಂದೇ ಒಂದು ಕೂಟದಲ್ಲಿ ಭಾಗಿಯಾಗ್ತದೆ, ಪ್ರಥಮ ಬಾರಿಗೆ. ಯಾಕಂದ್ರೆ ಬಜೆಟ್ ಮಂಡನೆ ಆದ್ರೆ ಒಂದು ಬ್ರೀಫಿಂಗ್ ನಡೀತಾ ಇತ್ತು CM ಸಿದ್ದರಾಮಯ್ಯ, ಆ ಒಂದು ಬ್ರೀಫಿಂಗು ಡಿ.ಕೆ. ಶಿವಕುಮಾರ್ ಬಂದಿರಲಿಲ್ಲ. ಜೊತೆಗೆ ನಿನ್ನೆನೂ ಸಹ ಒಂದು ಡೆಲ್ಲಿಯಿಂದ ರಿಟರ್ನ್ ಆಗಿದೆ. ಸೊ ಆ ಒಂದು ಕಾರಣಕ್ಕೆ ಇದೇ ಪ್ರಥಮ ಬಾರಿಗೆ CM DCM ಮುಖಾಮುಖಿ ಆಗುವ ಸಾಧ್ಯತೆಗಳಿದೆ. ಯಾಕಂದ್ರೆ CM TPL ಅಧಿಕೃತವಾಗಿ ಬಂದಿದೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಏನಾದ್ರು ರಾಜಕೀಯವಾಗಿ ಚರ್ಚೆ ಮಾಡ್ತಾರೆ ಅಥವಾ ಕೇವಲ ಪಕ್ಷದ ಮತ್ತು ಅವರ ವೈಯಕ್ತಿಕ ಒಂದು ಏನು ಭೋಜನ ಕೂಟ ಆಗಿ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ನೋಡಿ, ನಿನ್ನೆ ದೆಹಲಿಯಿಂದ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನಾದರೂ ವರಿಷ್ಠರು ಏನಾದರೂ ಮಾಹಿತಿಗಳನ್ನು ಕೊಟ್ಟಿದ್ದಾರಾ ಪಾಸಿಟಿವ್ ಆಗಿ, ಮತ್ತೆ ಒಂದು ಅಧಿಕಾರ ಹಂಚಿಕೆ ಬಗ್ಗೆ ಒಂದು ಪ್ರೊಸೀಜರ್ ಬೇಗ ಮಾಡಿದ್ದಾರಾ, ಬೇಗ ಕೊಡ್ತಿದ್ದಾರಾ ಅನ್ನೋದು ಒಂದು ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಹೋಗಿದ್ದಾರೆ ಅಂದ್ರೆ ಇಬ್ರು ಒಂದೇ ಫ್ಲೈಟ್ ಅಲ್ಲಿ, ವಿಶೇಷ ಫ್ಲೈಟ್ ಅಲ್ಲಿ, ಮತ್ತೆ ಒಂದು ಫ್ಲೈಟ್ ಅಲ್ಲೂ ಮಾತಾಡಿರ್ತಾರೆ. ಜೊತೆಗೆ ಒಂದು ಈ ಲಾಂಚ್ ಇರ್ತದಲ್ಲ ಒಂದು ವಿಮಾನದಲ್ಲಿ, ಅಲ್ಲಿಯೂ ಸಹ ಒಂದು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮೂಲಗಳು, ಮಾಹಿತಿಗಳು ಬರ್ತಿವೆ. ಜೊತೆಗೆ ಯುಗಾದಿಗೆ ಒಂದು ಹೊಸ ವರ್ಷಕ್ಕೆ, ಹಿಂದೂಗಳ ಹೊಸ ವರ್ಷಕ್ಕೆ ಡಿ.ಕೆ. ಶಿವಕುಮಾರ್ಗೆ ಒಂದು ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ ಇದೆ ಅಂತ ಈಗಾಗಲೇ ರಾಜಕೀಯ ವಲಯದಲ್ಲಿ ಮತ್ತೆ ಡಿ.ಕೆ. ಶಿವಕುಮಾರ್ ಬರದಲ್ಲಿ ವಿಚಾರಗಳು ಅಲ್ಲಲ್ಲೇ ಗುಸುಗುಸು ಮಾತುಗಳು ಕೇಳಿ ಬರ್ತಿವೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಡಿನ್ನರ್ ಮೀಟಿಂಗ್ ಅನ್ನೋದು, ಈ ಒಂದು ಡಿನ್ನರ್ ಮೀಟಿಂಗ್ ಮಾಡಿ ಇನ್ನೂ ಹೆಚ್ಚಿನ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ. ಯಾಕಂದ್ರೆ ಕೇವಲ ಒಂದೇ ಡಿನ್ನರ್ ಅಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಆಗಲ್ಲ ಶಿವಶಂಕರ್. ಸೊ ಹಾಗಾಗಿ ಬಂದಿರತಕ್ಕಂಥ ಹಲವು ಒಂದು ನ್ಯೂಟ್ರಲ್ ಆಗಿರ್ತಾರೆ, ತಟಸ್ಥ ಬಂದ ನಾಯಕರು ಇರ್ತಾರೆ, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ. ಜೊತೆಗೆ CM ಸಿದ್ದರಾಮಯ್ಯ ಬೆಂಬಲಿಗ ಎಷ್ಟು ಜನ ಬರ್ತಾರೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಕಾಡಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಇಂದಿನ ಒಂದು ಔತಣ ಕೂಟದತ್ತ ಇಡೀ ಒಂದು ಬಿಜೆಪಿ, JDS ಮತ್ತು ಕಾಂಗ್ರೆಸ್ ನಾಯಕರು ಒಂದು ಚಿತ್ತವನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ರಾಜಕೀಯದಲ್ಲಿ ಏನಾದರೂ ಆಗ್ಬೋದು. ಜೊತೆಗೆ ಇವತ್ತಿನ ಒಂದು ಡಿನ್ನರ್ ಅಲ್ಲಿ ಕೇವಲ ಒಂದು ಡಿನ್ನರ್ಗೆ ಅಷ್ಟೇ ಸೀಮಿತ ಆಗತ್ತೆ ಅನ್ನೋದು ಕಾದ್ ನೋಡ್ಬೇಕಿದೆ ಶಿವಶಂಕರ್. ಓಕೆ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.